ಪುಟ್ಟಿ ಎಂತಾಗೋದ್ರು ನಿಮ್ಮಪ್ಪ? ಮನೆಗೂ ಇಲ್ಲ ಆಚಲೂ ಇಲ್ಲ. ಅಪ್ಪ ಅಪ್ಪ ಎಲ್ಲಿದ್ಯಾ? ನಾನು ಬಂದಿದ್ದೀನಿ ಬಾ. ಅಯ್ಯ ಈ ಪುಣ್ಯಾತ್ಮ ನಮ್ಮ ಮನೆ ಬಿಟ್ಟವ್ರ ಆಯ್ತು. ಎತ್ತಾಗೋದ್ರು ಕಾಣಲ್ವಾ? ಸರಿ ಸರಿ ನೀನು ಹೋಗಿ ಕೈ ಕಾಲು ತೊಳ್ಕೊಂಡು ಬಟ್ಟೆ ಬದಲಾಯಿಸು. ಅದೇನು ಕುತ್ಕೊಂಡು ಓದ್ಕ. ನಾನು ಮನೆಗೆಲ್ಲ ಒಪ್ಪ ಮಾಡಿಬಿಟ್ಟು ಆಮೇಲೆ ಬಂದು ನಿಂಗೆ ಓದಿಸ್ತೀನಿ. ಅಮ್ಮ ಅಪ್ಪ ಎಲ್ಲಿ? ನಾನೇನು ಅವ್ರು ಕಂಡು ಕಂಡು ಕರಿತಾ ಇದ್ದೀನಿ. ಎಲ್ಲವರು ನನಗೇನು ಗೊತ್ತು. ಬಾಕ್ಲು ತೆಗ್ದು ಹಾಕೋರೆ ಅಂದರೆ ಇಲ್ಲೇ ಎಲ್ಲೋ ಇರ್ತಾರೆ, ತಗೋ ಬರ್ತಾರೆ. ಮಾಮ ಒಳಕ್ಕೆ ಬರಲಿಲ್ಲ, ಹಂಗೆ ಹೋಯ್ತು. ಯಾಕೆ? ನಿಮ್ಮ ಮಾವನ ಕೆಲಸ ಇರೋಕ್ಕಿಲ್ವೇ? ಏನೋ ಕೆಲಸ ಪಾಪ ಮಧ್ಯಾಹ್ನದಿಂದ ನಮ್ಮ ಕೂಟೆಲ್ಲ ಇದ್ನಲ್ಲ, ಹೋಗೋನೆ ತಕೋ. ಅಲ್ಲಲ್ಲ ನನ್ನ ಗಿಣಿ ಮರಿ ಬಂದ್ಬಿಟ್ಟವಳೆ ನನ್ನ ಮಗಳು. ಯುವಾ ಅವ್ವ ನನ್ನ ಮಗಳು ಇಲ್ಲದೆ ಹೋದ್ರೆ ನನ್ನ ಮನೆ ಬಿಕ್ಕೋ ಅಂತದಲ್ಲ. ಯವ್ವ ನನ್ನ ಮಗಳು ಬಂದ್ಬಿಟ್ಲು. ಮಗನೇ ಯಾರು ಕರ್ಕೊಂಡು ಬಂದವರು? ಹೆಂಗೆ ಬಂದೆ? ಅಪ್ಪ ಮಗಳದು ಬಾಂಧವ್ಯಕ್ಕೆ ಏನು ಕೇಳೋಣ, ಏನು ಕೇಳೋರು ಕೊಡಬೇಡ್ದು. ಅಲ್ಲಿ ಗಿಂಜಿಬಿಟ್ಲು. ನೆನ್ನೆಯಿಂದ ನಾನು ಜೊತೆಲೇ ಇದ್ದೀನಿ. ನನ್ನ ಕೂಟ ಒಂದು ಸತಿ ಗಿಂಜಿಲ್ಲ. ಹಿಂಗೆ ಅಪ್ಪನ ನೋಡ್ದೆ ಇಟ್ಕೊ, ಏನೋ ವರ್ಷ ಆಗೋಗೋದು ಅಪ್ಪನ ಮಕ್ಕ ನೋಡಿ. ಪಾಪ ಅಪ್ಪ ಇಲ್ದಿರೋ ಕೊನ್ವರ್ಸ್ಕೊಂಡು ಮಗ ಈಗ ಅಪ್ಪನ ಕಂಡಿದೆಯಾ ಚಿನ್ನ ಕಣ್ಣಂಗೆ ಆಡ್ತದೆ. ಲೇ ನನ್ನ ಮಗಳು ನನ್ನನ್ನು ಕಂಡ್ರೆ ಹಂಗೆ ಕಣಿಯೇ, ಚಿನ್ನ ಕಂಡ್ರೆ ಮಾತ್ರ ನಗದು ನೀನು ಕಣಿಯೇ. ಸಾಕು ಸಾಕು ಬಂದೆಟ್ಗೆ ನನ್ನೇ ಕಾಲು ಎಳ್ಕೊಂಡು ಕುತ್ಕೋಬೇಡಿ. ಎತ್ತಾಗೋಗಿದ್ರಿ ಬಾಕ್ಲು ತೆಗ್ದಾಕ್ಬಿಟ್ಟು ಹಿಂಗೆ ಹೋದ್ರೆ ಮನೆಗೆ ಅವ್ರು ಇವ್ರು ಬಂದರೆ ಏನು ಕತೆ? ಇಲ್ಲ ಹುಳ ಉಪ್ಪಟೆ ಬಂದರೆ ಏನು ಕತೆ? ಇದೆ ಮನೆ ನೋಡ್ಕೊಳ್ಳೋದು, ಮನೆ ಬಿಟ್ಟೋದ್ರೆ. ಇವ ನೋಡವ, ನಿಮ್ಮ ಒಬ್ಳಿಗೆ ಮನೆ ನೋಡ್ಕೊಳಕ್ಕೆ ಬರೋದು, ಇನ್ನು ಯಾರಿಗಾರು ಬಂದತೆ? ಅಪ್ಪ ಅಪ್ಪ ಎಲ್ಲೋಗಿದ್ದೆ? ನಾನು ಎಷ್ಟೊತ್ತಿಂದ ಕೂಗಿದ್ರೆ? ಇತ್ಲಿಗೆ ಹೋಗಿದ್ದೆ ಕಣ್ಲಾ. ಇತ್ತಲ್ಲ ಹೊಸಿ ಕಸ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಇನ್ನೇನು ಮಾಡೋದು ಅಂತೇಳಿ ಅದನ್ನೆಲ್ಲ ಗೋರಿ ಬೆಂಕಿ ಹಚ್ಬಿಟ್ಟು ಬಂದೆ. ಅಪ್ಪ ಅಪ್ಪ ನಿಂಗೆ ಅಂತ ಅಜ್ಜಿ ತಿಂಡಿ ಕೊಟ್ಟು ಕಳ್ಸೈತೆ, ನಾನು ತಗೊಬಂದಿದ್ದೀನಿ, ಕೊಡ್ತೀನಿರು. ಏಯ್ ಸುಬಿ, ಈಗೇನಾರು ಅದಕ್ಕೆಲ್ಲ ಕೈಯಕ್ರೆ ಅದೇ ಬೀಳ್ತವೆ. ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಬೇರೆ ಬಟ್ಟೆ ಬದಲಾಯಿಸ್ಕೊ ಬಾ. ಆಮೇಲೆ ನಿಮ್ಮ ಅಪ್ಪಂಗೆ ತಿನ್ಸು ಅಂತ ಕುತ್ಕೊಂಡು ಹೋಗ ಇಲ್ಲಿಂದ. ಅಲ್ಲ ಕಣ್ರಿ, ಈ ಬಿಸಿಲೊತ್ತಾಗೆ ಹೋಗಿ ಆ ಕಸ ಎಲ್ಲ ಗೋರಿ ಬೆಂಕಿ ಹಚ್ಕೊಂಡು ಕೂತಿದ್ರಾ? ಹೊಟ್ಟೆಗೇನಾದ್ರು ತಿಂದ್ರೋ ಇಲ್ವೋ? ಮೇಡಮ್ ಅವರು ಮಾಡಿಕ್ಬಿಟ್ಟು ಹೋಗಿದ್ರಿ ನೋಡು, ನಾನು ಹೊಟ್ಟೆಗೆ ತಿಂತೀನಿ. ನಾನು ಹೋಗಿದ್ದು ಮೊನ್ನೆ ದಿವಸ. ಏನು 3 ದಿವಸ ಮುಂಚಾಗೆ ಮಾಡಿಕ್ಬಿಟ್ಟು ಹೋಗ್ಬೇಕಾಗಿತ್ತಾ? ಏನೋ ಗೊಜ್ಜು ಪಜ್ಜು ಮಾಡಾದ್ರು ಇಕ್ಕಿದ್ರೆ ಅನ್ನ ಮಾಡ್ಕೊಳ್ಳೋ ಅಂತ ಗಂಡಸೆ ನೀವು? ಅಡುಗೆ ಮನೆಗೆ ನೀರು ಕುಡಿಯೋಕ್ಕಿಲ್ಲ, ಮಾಡಿಕ್ಕೋರೆ ಹಾಯ್ಕೊಂಡು ತಿಂತಾರಂತೆ. ಸಾಕು ಸಾಕು ಆಟ ಆಡಿದ್ದು. ಏನು ತಿಂದ್ರಿ ಮಧ್ಯಾಹ್ನ ಊಟವಾ? ಎಂಡ್ರೆ ಮಧ್ಯಾಹ್ನದ ಊಟ ಎಲ್ಲಿ? ನೆನೆ ನಿಮ್ಮ ಅವ್ನ ಮನೆ ಊಟ ಮಾಡ್ಕೊ ಬಂದಿದ್ದೀಯಾ? ಇನ್ನೇನು ತಿಂದಿಲ್ಲ. ಏನು ಹಬ್ಬದ ಊಟ ತಿನ್ಕೊ ಬಂದವ್ರು ಇನ್ನೂ ಏನು ತಿಂದಿಲ್ವಾ? ಅಯ್ಯೋ ನಿಮ್ಗೇನ್ರಿ ಬಂದಿರೋದು? ಯಾಕೆ ಉಪವಾಸ ಇದ್ದೀರಿ? ಏನಾಯ್ತು ನಿಮಗೆ? ಅದಕ್ಕೇನದಮ್ಮಿ, ನೆನ್ನೆ ದಿವಸ ಅಲ್ಲಿಂದ ತಿನ್ಕೊಬನ್ನ. ರಾತ್ರಿ ಎಲ್ಲ ಹೊಟ್ಟೆ ತುಂಬ್ದಂಗೆ ಇತ್ತು. ಸರಿ ಅಂದ್ಬಿಟ್ಟು ಏನೂ ತಿಂದಿಲ್ಲ, ಮನಿಕಂಡೆ. ಮುಳ್ಳಿನೂ ನನ್ನ ಬಿಟ್ಬಿಟ್ಟು ಹಂಗೆ ಹೊಂಟೋದ. ಬೆಳಿಗ್ಗೆ ಅದು ನೋಡ್ತೀನಿ ಏನೂ ಇಲ್ಲ. ಏನು ಮಾಡೋಣ ಅಂತೇಳಿ ಸುಮ್ಕಾದೆ. ಏನೂ ಇಲ್ಲ ಅಂದರೆ ಹೋಟ್ಲಿಗೆ ಹೋಗ್ಬೇಕಾಗಿತ್ತು. ಮನೇಲಿ ನಾನು ಇದನ್ನೇ ಮಾಡಿಕೋಕ್ಕೆ ಏನಿರ್ತದೆ? ಹೋಟ್ಲಿಗೆ ಹೋಗಿ ತಿನ್ಕೊಬರಕ್ಕೆ ಹೆಚ್ಚಾಗಿತ್ತೆ. ಹೋಟ್ಲಿಗೆ ಹೋಗೋಕ್ಕೆ ಎದ್ದಿದ್ದೆ 11 ಗಂಟೆಗೆ. ಆಮೇಲೆ ಸ್ನಾನಪಾನ ಮಾಡೋದು 11:30 ಆಯಿತು. ಅವಾಗ ಹೋಗಿ ಯಾವ ಹೋಟ್ಲಲ್ಲಿ ನಾಷ್ಟ ಕೇಳೋರು ಕೊಟ್ಟಾರು? ಇರೋದೊಂದು ಅಜ್ಜಿ ಹೋಟ್ಲು, ಅವಳು ಅಷ್ಟೊತ್ತಿಗೆ ಬಾಲ್ಕ್ ಕಾಯ್ಕೊಂಡು ಹೋಗಿರ್ತಾಳೆ ಅಂದ್ಬಿಟ್ಟು ಸುಮ್ಕಾದೆ. ಟೌನ್ಗೆ ಹೋಗೋಣ ಅಂದರೆ ಆ ಬಿಸಿಲಲ್ಲಿ ಯಾವನು ಹೋಯ್ತಾನೆ ಅಂತ ಸುಮ್ಕಾಗಿದ್ದೆ. ಮಧ್ಯಾಹ್ನದಕ್ಕೆ ಏನಾರ ಹೊಂಚ್ಕೊಳ್ಳೋಣ ಅಂತಿದ್ದೆ. ಅತ್ತಾಗೆ ತಾಳು ಅಂತ ಗಿಡದ ಕಡಿಕೆ ತಿರ್ಗಾ ಆಡ್ಕೊಬರೋಣ ಅಂತ ಹೋದೆ. ಅಲ್ಲೊಂದೆರಡು ಮಾವನನ್ನು ಬಿಟ್ಟಿದ್ದೋ ಆ ಪಕ್ಕದವ್ರದ್ದು ಹೊಲದಲ್ಲಿ. ಅವೆರಡು ಮಾವನನ್ನು ಕಿತ್ಕೊಂಡು ತಿಂದ್ಬಿಟ್ಟು ಆ ಕಸ ಎಲ್ಲ ಗುಡ್ಡೆ ಹಾಕಿ ಬೆಂಕಿ ಹಚ್ತಾ ಇದ್ದೆ. ಯಾರೋ ಬಂದಂಗಾಯ್ತು, ನೋಡಿದ್ರೆ ನೀವೇ. ಅಷ್ಟೇ ಕತೆ ನಂದು. ಸರಿ ಹೋಯ್ತು, ಅಷ್ಟೇ ಕತೆ. ಹೆಂಡ್ರ ಮಕ್ಳು ಇಲ್ಲದೆ ಹೋದ್ರೆ ಹೊಟ್ಟೆ ಹಸ್ಕೊಂಡಿದ್ದೀರಲ್ಲ. ನೆನೆ ಹಬ್ದು ಊಟ ಮಾಡ್ಬಿಟ್ಟು ಬಂದು ಒಂದಿಷ್ಟು ಹೊತ್ತಾಯ್ತು, ಒಟ್ಟಿಗೆ ಏನು ತಿಂದಿಲ್ದಿರ. ಎಂಥವ್ರು ನೀವು? ಅಲ್ಲಿ ಫೋನ್ ಮಾಡೋಣ ಬೇಗ ಬಾ ಅಂತ ಹೇಳ್ಬೇಕು ತಾನೇ. ಹಾಳಾಗೋಗ್ಲಿ, ಮಂಗಳಮ್ಮ ಇರಲಿಲ್ವಾ? ಅವಳಾರು ಏನು ಕೊಡ್ಲಿಲ್ವೇ ನಿಮಗೆ? ಏನಪ್ಪ ಗೊತ್ತಿಲ್ಲ, ಯಾರೂ ಇಲ್ಲ ಅವ್ರ ಮನೇಲಿ. ನಾನು ಎದಾಗಿಂದ ನೋಡ್ತೀವಿ. ಎಲ್ಲೋದ್ಲು? ಎಲ್ಲೂ ಹೇಳಲಿಲ್ಲ. ಎಲ್ಲೋ ಊರ್ಗಿರ್ ಕಡೆ ಕೊಂಡ್ಬಿಟ್ರಾ? ಏನು ಕತ್ಯೋ ನೋಡಂತಕ್ಕ. ಸಂಡೆ ಹೊತ್ತಿಗೆ ಬರಲಿಲ್ಲ ಅಂದರೆ ಸರಿ. ನಾನು ಹೆಂಗೋ ತಾಳು ಇನ್ನು ಸಂಡೆ ಹೊತ್ತಿಗೆ ಆಗೋಯ್ತದ ಕತ್ಲು ಅಂದ್ಬಿಟ್ಟು ಹೇಳಿ ಬೆನ್ನು ಬಂದಿದ್ದಕ್ಕೆ ಸರಿ ಹೋಯ್ತು. ಏನು ತಿಂದಿರಾ ಕೂತಿದ್ದೀರಾ? ಇರ್ರಿ, ಒಂಚೂರು ಕೈಕಾಲು ತೊಳ್ಕೊಂಡು ಏನಾರು ಒಗ್ಗರಣೆಗೆ ಹಾಕಿ ಕೊಟ್ಟೇನು? ಆ ಕೈಯೆಲ್ಲ ತೊಳ್ಕೊಂಡು ಕುತ್ಕೋರಿ. ಅಲ್ಲ ಯಾರಾನ ಹಿಂಗೆ? ಅಯ್ಯೋ ಕರ್ಮ ಕಾಂಡ. ನಿಮ್ನೇನು ದಡ್ರು ಅನ್ಬೇಕು, ಬುದ್ಧಿವಂತರು ಅನ್ಬೇಕು. ಯಾವುದೂ ಇಲ್ಲ ಅಂದರೆ ಮಾವನ ಮನೆಗಾರ ಹೋಗೋಕ್ಕಿಲ್ವೇ? ಅಯ್ಯೋ ಮಾವನ ಮನೆಗೆ ಹೋಗೋಣ ಅನ್ಕೊಂಡೆ. ಅದ್ರ ಕತೆ ಬಿಡು, ಆಮೇಲೆ ಕೇಳ್ತೀನಿ. ಹೋಗಿ ಒಟ್ಟಿಗೆ ಏನಾರು ತಗೋಬಾ. ಅದು ಬೇರೆ ವಿಷಯನೇ ಅದೇ. ಏನೋ ಬೇರೆ ವಿಷಯನಾ? ಏನು ವಿಷಯ? ಅಯ್ಯೋ ಎಂಡ್ರೆ ನಿನ್ನ ಕೂಟ ಹೇಳ್ದೆ ಇನ್ಯಾರು ಕೂಟ ಹೇಳೋಣ? ಓಡೋಗು ಬಿರ್ನ, ಕೈಕಾಲು ತೊಳ್ಕೊಬಾ. ಅಲ್ಲ ನಾನು ಕೈಕಾಲು ತೊಳ್ಕೊಬತ್ತೀನಿ, ನೀನು ಹೋಗಿ ಒಗ್ಗರಣೆಗೆ ಹಾಕಬಾ. ಏನಾರ ಹೊಟ್ಟೆ ಎಲ್ಲ ವಿಲ ಅಂತ ಅದೇ. ಇಲ್ಲಿ ಹೊಟ್ಟೆ ಒಳಗೆ ಪುಳ ಅಂತ ಓಡಾಡ್ತಾ ಇದೆ. ಓಡಾಗವ. ಸರಿ ಹೋಯ್ತು. ಅಪ್ಪಾಜಿ ಹೊಟ್ಟೆ ಹಸಿತೈತ ನಿಂಗೆ? ಅಯ್ಯೋ ಅಪ್ಪಾಜಿ ಇರು, ಆ ಅಜ್ಜಿ ತಿಂಡಿ ಕೊಟ್ಟೈತೆ, ತೆಗೆದು ಕೊಡ್ತೀನಿ.
ಅಮ್ಮ ತಿಂಡಿ ಅಡುಗೆ ಮಾಡೋಷ್ರೊಳಗೆ ನೀನು ಅದನ್ನ ಸ್ವಲ್ಪ ತಿಂತಾ ಇರು. ಯವ್ವ ನನ್ನ ಮಗಳಿಗೆ ಏನು ಪಿರುತಿ ಅದೇ ನನ್ನ ಮೇಲೆ ಕೇಳೋದು. ನಮ್ಮವನೇ ಹುಟ್ಟವಳೆ ವಾಪಸ್ಸು ನನ್ನ ಹೊಟ್ಟೆಲಿ ಇಂತವ. ಯವ್ವ ನಮ್ಮವನೇ ಕಣೆ ನೀನು, ಮಂಗಳಮ್ಮನೇ ಹುಟ್ಟಿರೋ ತಿರ್ಗವ. ಸರಿ, ನಾನು ಕೈಕಲ್ಲಿ ತೊಳ್ಕೊಬತ್ತೀನಿರವ. ಈ ಕೈಯೆಲ್ಲ ಗಬ್ಬಾಗದೆ. ನೀನು ಆ ಬ್ಯಾಗಲ್ಲಿ ಎತ್ತಿ ರೂಮ್ಗಿಕ್ಕಿ ಆ ತಿಂಡಿ ಆ ತಟ್ಟೆಗೆ ಕಬ್ಬ. ಹಾಂ, ಇಬ್ರು ಕೂತ್ಕೊಳ್ತೀನಿ ನಾನು, ಆಯಿತಾ? ಕೈಕಲ್ಲಿ ತೊಳ್ಕೊಬತ್ತೀನಿರು. ಅಪ್ಪಾಜಿ ನಿನಗೆ ಕೆಲಸ ಎಲ್ಲ ಯಾಕೆ ಮಾಡ್ತೀಯಾ? ಸಿದ್ದಪ್ಪಂಗೆ ಹೇಳು. ನೋಡು ಕೈಯೆಲ್ಲ ಗಲೀಜು ಮಾಡ್ಕೊಂಡಿದ್ಯಾ. ಹಂಗಲ್ಲ ಕಣವ, ಎಲ್ಲ ಕೆಲಸದವ್ರ ಹತ್ರನೇ ಮಾಡ್ಸೋಕ್ಕಾಗಕ್ಕಿಲ್ಲ. ನಮಗೆ ಅಂತಲೂ ಒಂದಷ್ಟು ಕೆಲಸಗಳು ಇರ್ತಾವೆ, ಮಾಡಬೇಕು. ನಿಂಗೆ ಗೊತ್ತಾಗಿಲ್ಲ, ನೀನು ದೊಡ್ಡೊಳಗೆ ಗೊತ್ತಾಯ್ತದೆ. ನಾವೇನು ಮಾಡಿದ್ರೆ ಸುಮ್ಕೆ ಇದ್ಬಿಟ್ರೆ ಮೈ ಜಡ್ಡಿರ್ತದೆ ಮಗನೇ. ಕೆಲಸ ಮಾಡಬೇಕು ಮನುಷ್ಯ ಆದಮೇಲೆ. ಸರಿ, ನೀನು ಬೇಗ ಬಾ, ನಾನು ತಿಂಡಿ ತಗೊಡ್ತೀನಿ. ನಿಂಗೆ ಹೊಟ್ಟೆ ಹಸಿತಾ ಇದೆ. ಯವ್ವ, ಇದು ಹನುಮಂತಪ್ಪಣ್ಣವ್ರ ಮನೆ ಅಲ್ವೇ? ಇದ್ಯಾರ್ದು? ಇತ್ತಾಗೆ ಹೊಸ ಮನೆ ಕಟ್ಟೋರಲ್ಲ, ಮೋಳ್ ಮನೆಯ? ಏ ಅವಂದೇ ಕಣವ. ಇತ್ತಾಗ ಅಣ್ಣಮನೆ ಇತ್ತು, ಅವ್ನು ಕಟ್ಟಿದ್ದು. ಈಗ ಈ ಬಂಗ್ಲೆಯ ಮಗ ಕಟ್ಟವನೆ ನೋಡು, ಅಲ್ಲೇ ನಿಂತದ ಕಾರು. ಓ, ಮಗ ಬಂದಿರಂಗವನೆ. ಓಹೋ, ಇಷ್ಟು ಚೆನ್ನಾಗಿ ಮನೆ ಕಟ್ಸೋರು ಹಳ್ಳಿಲಿ. ಇಷ್ಟು ದೊಡ್ಡ ಮನೆಯ? ಏನು ಕೆಲಸ ಮಾಡೋದು ಮಗ? ಏನೋ ಕಣ್ತಾಯಿ, ಇಲ್ಲಿಲ್ಲ ಕಣ, ದುಬೈನಾಗವನೆ. ದುಬೈಯಿಂದ ಕೆಲಸ ಮಾಡಿ ಇಲ್ಲಿಗೆ ದುಡ್ಡು ಕಳಿಸೋದು. ಈಗ ನಮ್ಮ ತಾಯಿ ಫಸ್ಟು ಯಾತ್ಗೂ ಬೇಡ್ದಂಗಿದ್ರು, ಈಗ ಅಚ್ಚುಕಟ್ಟಾಗಿ ಕಾರು ಮನೆ ವಹಿವಾಟೇನು ಕೇಳಿ ಹನುಮಂತಪ್ಪನ ಹೆಂಡ್ರು ಕೇಳಿ ಮಾತೇ ಆಡ್ಸೋಕ್ಕಾಗಕ್ಕಿಲ್ಲ. ಕೊಂಡೇ ಬಿಡಲ್ಲ ಅಂಥೇಳೆ. ಹ್ಞೂ, ಸಾಸೇನೂ ಯಾರೋ ಬೇರೆ ಜಾತಿ ಒಳಗೆ ಕಟ್ಕೊಬಂದವನೇ. ಮನೇನು ಅಚ್ಚುಕಟ್ಟಾಗಿ ಕಟ್ಟಿಸ್ಕೊಟ್ಟ. ಅವ್ವ ಅಪ್ಪನ ಅಚ್ಚುಕಟ್ಟಾಗಿ ಕುಂಡ್ರಿಸ್ಕೊಂಡು ನೋಡ್ಕೊತಾವನೆ. ಈಗ ಹಬ್ಬ ಹರಿದಿನ ಅಂದಾಗ ಬಂದು ಹೋಯ್ತಾರೆ. ಎಲ್ಲವೇ ನಿಮ್ಮ ಅಣ್ಣಂಗಿದ್ದಾರವಾ? ನಿಮ್ಮ ಅಣ್ಣ ತಮ್ಮಣಿ ನೋಡು, ಇದೇ ಊರಿನಾಗ ಇಟ್ಕೊಂಡು ಹೆಂಗೋನೆ. ಅಯ್ಯೋ ಬಿಡವ, ಆದರೂ ಈ ಚೆನ್ನಾಗಿ ಮನೆ ಕಟ್ಟೋರಲ್ಲ ಅವರು. ಹನುಮಂತಪ್ಪ ಅವ್ರ ಹೆಂಡ್ರು ಇಬ್ಬರೇ ಇಲ್ಲಿರೋದು? ಏ ಇಲ್ಲ ಕಣವ, ಹೊಸ ಮನೆಗೆ ಯಾರು ಇರೋಕ್ಕಿಲ್ಲ, ಹಳೆ ಮನೆಗೆ ಇರ್ತಾರೆ ಅವ್ರು ಗಂಡ ಹೆಂಡ್ರು. ಈ ಹಬ್ಬ ಹರಿದಿನ ಅಂದರೆ ಮಗ ಬತ್ತನಲ್ಲ, ಅವಾಗ ಅಲ್ಲೆಲ್ಲ ಒಟ್ಟಿಗೆ ಸೇರ್ಕೋತಾರೆ. ನಾವು ಹಂಗೂ ಯಾಕೆ ಮಗ ಅಷ್ಟು ಚೆಂದಾಗಿ ಮನೆ ಕಟ್ಸ್ಕೊಟ್ಟವನೇ ಇರ್ರಿ ಅಂದರೆ ಭಯವಾಯ್ತದಂತೆ. ಅದೆಂಥದ್ದು ಡೂಪ್ಲೆಕ್ಸು ಮನೆಯೊಳಗೆ ಮೆಟ್ಲದೆ. ಅಯ್ಯೋ, ಅಷ್ಟು ದೊಡ್ಡ ಮನೆಯಲ್ಲಿ ಬೇಡ ಅಂದ್ಬಿಟ್ಟು ಎಳ ಮನೆಯಲ್ಲಿ ಇರ್ತಾರೆ. ನೋಡು ಹೆಂಗೋ ನಮ್ಮ ಮುಂದೆ ಬೆಳೆದ ಹುಡ್ಗ. ಒಳ್ಳೆ ಬಾಂಗ್ಲೆ ಕಟ್ಟಂಗೆ ನಮ್ಮೂರಲ್ಲಿ ಯಾರ್ದು ಇಲ್ಲ ಕಣಿವ, ಹಂಗೆ ಕಟ್ಟವನೇ. ಓ ಹಾಂ, ಅದ್ಯಾಕೆ ಬೇರೆ ಜಾತಿ ಒಳ್ಳೆ ಮದುವೆ ಅದ? ಮಕ್ಕಳು ಕೆಲ್ಸಕ್ಕೆ ಅಂತ ಇಲ್ಲಿಂದ ದುಬೈಗೆ ಹೋದ, ಅಲ್ಲೇ ಅವಳ ಮೆಚ್ಕೊಂಡು ಮಾಡ್ಕೊಂಡ. ಒಂದು ಗಂಡು ಏನೋ ಅದಪ್ಪ. ಊರುವೆ ಬದಲಾಗ್ಬಿಟ್ಟದೆ. ಅವಾಗಿದೆಲ್ಲ ಎಷ್ಟೊಗ್ಲ ಜಾಗಿತ್ತು, ನಾವು ಹೆಂಗೆ ಆಟಾಡವು. ಹೂ ಕಣ್ತಾಯಿ, ಮನ್ಸನೇ ಇದ್ದಂಗಿರಲ್ಲ, ಊರು ಇದ್ದಂಗಿದತೆ. ಒಂದು 5 ವರ್ಷ ಬಿಟ್ಪ ಇನ್ನೂ ಬದಲಾಗೋಯ್ತದೆ. ಅಲ್ಲೋಡ ಆಚಾರ್ಯ, ಮಕ್ಕಳು ಒಳ್ಳೆ ಹುಟ್ಟಿಲ್ಲ, ಆ ಬಿದೋಗೋ ಮನೇಲಿ ಅವನು ಇನ್ನವ. ನಮ್ಮನ್ನ ಹಂಗೆ ಮಾಡಿಬಿಡೋರು. ಏನು ಮಾಡ್ತೀಯಾ? ನಿಮ್ಮ ಜಾಂಕಣ್ಣ ಒಂದು 20ಕ್ಕೆ 40ಕ್ಕೆ ನೋಡ್ಕೊತಾನೆ. ನಿಮ್ಮ ತಮ್ಮಣಿ ನಂಬ್ಕೊಂಡಿದ್ದೀರಿ, ಅದೇ ಪಾಡೆ ಹಾಕಿರೋ ನಮಗೂ. ನಾನು ಬುದ್ಧಿವಂತಲಾಗೋದಕ್ಕೆ ಏನೋ ಇರೋ ಮನೆಯ ರಿಪೇರಿ ಮಾಡಿಸ್ಕೊಂಡು ಹಂಗಿದ್ದೀವಿ. ನಿಮ್ಮ ಅಪ್ಪನ ಕಂಡೆ ಅಲ್ಲ ನೋಡು, ಬೆಳಿಗ್ಗೆ 5 ಗಂಟೆಗೆ ಹೋದ, ಅದೇ ಹತ್ತಾಗ ಹೋದ್ನೋ ಸುತ್ತಕ್ಕೆ. ಇನ್ನು ಬರ್ತಾನೆ ಹೊಟ್ಟೆ ಹಸಿ ಹೊತ್ತಿಗೆ. ಬಾ, ಇನ್ನು ತಮ್ಮಣಿ ಏನ್ರ ಅದೇನು ಮಾಡೋಳ ಬಿಟ್ಟೋಳಕ್ಕೆ ಕಾಣೆ. ನಾನು ಪಾಪ ನನ್ನ ಮಗಳು ಅಪ್ರೂಪಕ್ಕೆ ಒಂದು ದಿವಸ ಬರ್ತಾಳೆ. ಅಲ್ಲಿದ್ದರೆ ಯಾವಾಗಲೂ ಆ ಮಾವನ ಸೇವೆ ಮಾಡ್ಕೊಂಡು, ಈ ಮಗಿಂದು ಚಾಕ್ರಿ ಮಾಡ್ಕೊಂಡು, ಗಂಡ ಹೇಳ್ದಂಗೆ ಕೇಳ್ಕೊಂಡು ಅಲ್ಲೇ ಬಿದ್ದಿರ್ತದೆ ಅಂತೇಳಿ ತಿರ್ಗಾಡ್ಕೊಬರೋಣ ಅಂತ ಕರ್ಕೊಂಡೋದೆ. ಹಂಗೆ ಯಾಕಂತೀವ? ಅದು ನನ್ನ ಕೆಲಸ ಅಲ್ವಾ, ನಾನು ಮಾಡಬೇಕು. ಓಲಿ ಬಿಡು, ನಡಿ. ಓಹೋ, ಏನವ ಸೊಸೆ ಚೆನ್ನಾಗಿದ್ಯೋ? ಹೂ ಕಣ್ಮವ, ನಾನು ಚೆಂದಾಗಿದ್ದೀನಿ, ನೀವು ಹೆಂಗಿದ್ದೀರಿ? ಅವನೇನು ಚೆಂದಾಗಿಲ್ದಿರ? ಓಡ್ಬಿಟ್ಟದೋಳ ಅಕ್ಕ ತಂಗಿ ಅಂತ ನೋಡ್ಬೇಕಾ ಮಾಡ್ಬೇಕಾ? ಚೆಂದಾಕೆ ಅವನೇ ತಕೋ. ಸುಮ್ಕಿತ್ ಬಿಡು ಸುಬಿ ನೀನು. ಯವ್ವ ಸುಮ್ಕಿರು ನೀನು. ಮವ ಎಲ್ಲ ಹೊಂಟ್ರಿ ಬೆಳಗ್ಗೆನೆಯಾ? ಗದೆ ತಕೋತಿದ್ದೆ ಕಣವ, ನೀರು ಕಟ್ಬಿಟ್ಟು ಬರೋಣ ಅಂತ. ನೀನೇ ಯಾವಾಗ ಬಂದೆ ತಾಯಿ? ಒಬ್ಳೆ ಬಂದ ಗಂಡ ಮಕ್ಳೆಲ್ಲ? ಓ, ಬಂದು ನೋಡ್ದವನು, ಕರ್ದವನು ಹಬ್ಬಕ್ಕೆ. ತಾಳು ತಂಗಿ ಮಗಳು ಊರಿಗೆ ಬಂದವಳೆ ಅಂತೇಳಿ ಈಗ ಕೇಳಕ್ಕೆ ಬಂದವನೆ. ಬೀದಿಲಿ ಸಿಕ್ಬಿಟ್ಟು ಬೀಗ್ತಾನವ. ಅವಳು ಗಂಡ ಬಂದಿದ್ದಾಯ್ತು, ಊರಿಗೆ ಹೋಗಿದ್ದಾಯ್ತು, ಮಗಳು ಮನೇಲಿ ಅವಳೆ ತಕೋ. ಎಲ್ಲ ನಿಮ್ಮನೆಯವರು? ಅವಳು ಬಾಗ್ಲೆಲ್ಲ ಗುಡಿಸಿ ಕಸ ತಕೊಂಡು ತಿಪ್ಪೆಗೆ ಹೋದ್ಲು. ನಾನು ನೀರು ಕಟ್ಬಿಟ್ಟು ಬರೋಣ, ಕರೆಂಟ್ ಹೊಂಟೋಯ್ತದೆ ಅಂತ ಇತ್ತಾಗ ಬಂದೆ.
ಹುಡುಗರು ಬಂದವೆ ಪೇಟೆಯಿಂದವ ಮನ್ಯಾಗ ಅವ್ರಿ ಬರ್ರಿ ಮಂತಕ್ಕೆ. ಬತ್ತೀನಿ ಮಾವ. ರವಿ ರಾಜಣ್ಣ ಎಲ್ಲ ಚೆನ್ನಾಗವ್ರಾ? ಚಂದಾಗ ಅವ್ರೆ ಕಣವ, ಬಂದವ್ರು ಎಲ್ಲರೂ ಹಬ್ಬಕ್ಕೆ. ಹೋಗು ಮಂತಕ್ಕೆ ಹೋಗಿದ್ದು ಹೋಗು, ಹಂಗೆ ಮಾತಾಡ್ಸ್ಕೊಂಡು. ಏನು ಹಾಕಿದ್ದೇವು ಗದ್ದೆಗೆ? ಇನ್ನೇನು ಹಾಕನ, ಭತ್ತ ಹಾಕಿವ್ನಿ. ಎತ್ತಗೋದ ನಿನ್ನ ಗಂಡ? ಓದಾತಾಗೆ ಎದ್ದಾಗೋ ತಿರ್ಗಾಡ್ಕೊ ಬರೋಕ್ಕೆ. ಹಬ್ಬ ಎಲ್ಲ ಜೋರ ಆಯಿತು? ಏನು ಮರಿ ಹೊಡೆದಿದ್ದಂತೆ? ಹ್ಞೂ, ಹುಡುಗರೆಲ್ಲ ಬಂದರು, ಅವ್ರ ಫ್ರೆಂಡುಗಳು ಬರ್ತಾರೆ ಅಂದಿದ್ರು, ಅದಕ್ಕೆ ಒಂದು ವಾತ ಹೊಡೆದಿದ್ದೆ ಕಣ. ನೀವು 2 ಮರಿ ಹೊಡೆದಿರಂತೆ? ಹ್ಞೂ, ನನ್ನ ಮಗಳು ತಮಣಿ ಜಾಂಕುನು ಬತ್ತೀನಿ ಅಂದಿದ್ದ, ಅದಕ್ಕೆ ಜನಗಳೆಲ್ಲ ಸೇರ್ತಾರೆ ಅಂತೇಳಿ ಹೊಡ್ಸಿದ್ದೆ. ಜಾಂಕು ಬರ್ದೇ ಹೋದ. ಅದ್ಯಾಕೋ? ಮುಂದ್ಲು ವಾರ ಅತ್ತೆ ಮನೇಲಿ ಯಾವುದೋ ಮದುವೆದಂತೆ, ಆವಾಗಲೂ ಬರಬೇಕು, ಈಗಲೂ ಬರೋಕ್ಕೆ ಆಗೋಕ್ಕಿಲ್ಲ, 2 ಸತಿ ಅಂತೇಳಿ ಒಟ್ಟಿಗೆ ಬರ್ತೀನಿ ಅಂದವನು ಬರೋಕ್ಕಿಲ್ಲ ಅಂದ. ಅದಕ್ಕೆ ಓಲಿ ಬಿಡತ್ತೆಗೆ ಅಂತ ಹಂಗೂ ಬಂದವ್ರಿಗೆ ಆಯಿತು. ಯಾಕೆ ಹೇಳಿದ್ನಲ್ಲ ನೀನು ಅಣ್ರಿಗೆ ಬರೋಕ್ಕೆ ಹೇಳ್ರಿ ಬರ್ರಿ ಅಂತವ, ಒಬ್ಬರು ತಲೆನೇ ಇಲ್ಲ ನಮ್ಮ ಮನೆ ಕಡೆಗೆ. ನಮ್ಮ ಮನೇಲಿ ಹಬ್ಬ ಮಾಡೋದು ಬಿಟ್ಟು ನಿಮ್ಮ ಮನೆಗೆ ಬಂದು ಕೂತ್ಕೊಳ್ಳೋನೆ. ತಗೋ ಬಂದ್ರಾಯ್ತು, ನೀನು ಬಂದೊಳಗೆ ಮಾತಾಡ್ಬಿಡ ಕಣ. ಅಯ್ಯೋ ಸುಮ್ಕಿರವ. ಸರಿ ಮಾವ, ಆಯ್ತಾ ಕಾಫಿ ತಿಂಡಿ? ಈಗ ಗದ್ದೆ ತಕ್ಕೋಗಿ ಬರೋದು? ಏ ಕಾಫಿ ತಿಂಡಿ ಅಲ್ಲವ, ಇಷ್ಟೊತ್ತಿಗೆ ಅವೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಯ್ತದ? ಹೋಗಿ ನೀರು ಕಟ್ಬಿಟ್ಟು 1 ಗಂಟೆ ಹೊತ್ತು ವಾಪಸ್ ಬರ್ತೀನಿ ತಕ. ಬಾ ಮಂತಕ್ಕೆ ಕಾಫಿ ಕುಡ್ಕೊಂಡು ಹೋಗುವಂತೆ. ನೋಡವ ಮೌನ, ಅವಳು ಕಾಫಿ ಕೊಟ್ಟಾಳು ಅಂತ ನಾನು ಇಲ್ಲಿಂದವ ನಿಮ್ಮ ಮನೆ ಗಂಟ ಬಂದು ತಿರ್ಗಾ ಗದ್ದೆ ತಕ್ಕ ಹೋಗೋದಕ್ಕೆ ಕರೆಂಟ್ ಹೋದ್ರೆ ನಾ ಏನು ಮಾಡೋಣ? ಬೇಡ ಹೋಗು, ಅತಿನ್ ಬರುವಾಗ ಬೇಕಾದ್ರೆ ಬರ್ತೀನಿ. ಹೋಗಿ ನಿಮ್ಮವ್ವ ನನ್ನ ಕುಟೆ ಜಗಳ ಆಡೋಕ್ಕೆ ಕಾಯ್ತಿರ್ತಾಳೆ ಕಳ್ಸಸಿ. ಏನೋ ನೀವು ಅಣ್ಣ ತಂಗಿದು ಒಂದು ಊರ್ನಾಗೆ ಇದ್ದೀರಿ, ಮಾತಾಡ್ಕೊಳ್ಳಿ. ಅದಕ್ಕೆ ಎಲ್ಲಿ ಹೋಗ್ಬಾರ್ದು ಅಂತೇಳಿ ಆ ಸುಬ್ಬನ ಹಿಡ್ದು ಒಂದೂರ್ನಾಗೆ ಗಂಟೆ ಹಾಕೋರು ಅಪ್ಪ ಮಗ. ಓ ಇವಳು ಆಗೋಗಿದ್ ಕತೆ ಹತ್ಕೋತಾಳೆ. ಹೋಗು ಹೋಗು, ಆ ಹುಡುಗಿ ಬಂದದ ಅದೇನು ನೋಡೋಗು. ಎಷ್ಟು ದಿವಸ ಇದೆಯವ್ವ, ಬಾ ಮಂತಕ್ಕೆ. ಇನ್ನೊಂದು 2 ದಿವಸ ಇರ್ತೀನಿ ಮಾವ, ಬರ್ತೀನಿ ಬಿಡಿ. ಸರಿ ಸರಿ ಬರ್ತೀನಿ ತಾಯಿ, ಕರೆಂಟ್ ಹೊಂಟೋಯ್ತದೆ. ಹಂಗೆ ಹುಲ್ ಕುಯ್ಕೊ ಬರ್ಬೇಕು ಎಮ್ಮಿಗಳ್ಗೆ. ಮಾವ ಹಂಗೆ ಅದಲ್ಲವ, ನೀನೇ ಹೊಸ ವಯಸ್ಸಾದಂಗೆ ಆಗೋಗತಿ. ಅವನಿಗೇನವ ಉಣ್ತಾನೆ 2 ತಟ್ಟೆಯ ಅಚ್ಚುಕಟ್ಟಾಗಿ ತಿರ್ಗಾಡ್ತಾನೆ. ಈಗ ಹೋಗಿ ನೀರು ಕಟ್ಬಿಟ್ಟು ಬಂದರೆ ಮಧ್ಯಾಹ್ನಕ್ಕೆ ಗೊರ್ರೋ ಅಂತ ನಿದ್ದೆ ಮಾಡ್ತಾನೆ. ನಮ್ದಂಗ ಬಾ.